ರಾಜ್ಯದಲ್ಲಿ ಪವರ್ ಶೇರಿಂಗ್ ವಿಚಾರವಾಗಿ ಪ್ರಧಾನಿ ಮೋದಿ ಹೇಳಿಕೆ ಕುರಿತು ಗದಗನಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಹೇಳಿಕೆ. ಮೋದಿಯವರು ಧಾರ್ಮಿಕ ಕಾರ್ಯಕ್ರಮಕ್ಕೆ ಬೆಂಗಳೂರಿಗೆ ಬಂದಾಗ ರಾಜಕೀಯ ಹುಡುಗಾಟದ ಮಾತು ತೀವ್ರ ಖಂಡನಾರ್ಹ. ಮತ್ತೊಂದು ಪಕ್ಷದ ಆಂತರಿಕ ವಿಷಯದ ಬಗ್ಗೆ ಇರುವ ಆಸಕ್ತಿ ಪ್ರಧಾನಿಗೆ ಇರುವಂತಹದ್ದಲ್ಲ. ಇದು ವಿಜಯೇಂದ್ರ ಮಾಟು ಮಾಡುವ ಮಟ್ಟಕ್ಕೆ ಪ್ರಧಾನಮಂತ್ರಿ ಮೋದಿಯವರು ಮಾತನಾಡ್ತಾರೆ. ಎಷ್ಟು ಕೆಳಮಟ್ಟಕ್ಕೆ ಇಳಿದಿದ್ದಾರೆ ಎಂದು ಗೊತ್ತಾಗುತ್ತದೆ. ಸಿದ್ದರಾಮಯ್ಯನವರ ಬಗ್ಗೆ ನಿಮಗೆ ಅಷ್ಟೊಂದು ಗಾಬರಿ ಯಾಕೆ? ಈ ವಿಷಯ ನಿಮಗ್ಯಾಕೆ? ಬದಲಾವಣೆ ಮಾಡ್ತೀವಿ ಅಂತ ನಮ್ಮ ಪಕ್ಷದ ನಾಯಕರು, ಶಾಸಕರು ಯಾರಾದರೂ ನಿಮಗೆ ಹೇಳಿದ್ದರಾ? ಲಘುವಾದ ಮಾತುಗಳ ಮೂಲಕ ಪ್ರಧಾನಿ ತನ್ನ ಘನತೆ, ಗಾಂಭೀರ್ಯತೆ ಕಳೆದುಕೊಳ್ಳುತ್ತಿದ್ದಾರೆ. ಕರ್ನಾಟಕದ ನಾಯಕತ್ವ ಬಗ್ಗೆ ಮಾತನಾಡ್ತಿದ್ದಾರೆ. ವಿಬಿಜಿ ರಾಮ್ಜಿ ಬಗ್ಗೆ ಹೇಳಿಕೆ. ವಿಬಿಜಿ ರಾಮ್ಜಿ ಇನ್ನೂ ನೋಟಿಫೈ ಆಗಿಲ್ಲ. ಅದಕ್ಕೆ ಹಣ ಬಿಡುಗಡೆ ಮಾಡ್ತಿಲ್ಲ. ಜನರೆಲ್ಲ ಕೂಲಿ ಕೆಲಸ ಕೇಳ್ತಿದ್ದಾರೆ. ಏನು ಕೆಲಸ ಕೊಡಬೇಕು ಎಂಬ ಸ್ಪಷ್ಟತೆ ಇಲ್ಲ. ನರೇಗಾ ಮುಚ್ಚಿ ಹಾಕಿದರು. ಮುಂದೇನು ಎಂಬ ಪರಿಹಾರವಿಲ್ಲ. ಜನರ ಕಾಳಜಿ ಬಗ್ಗೆ ಮಾತನಾಡಬೇಕು ವಿನ ಕೆಳಮಟ್ಟದ ರಾಜಕೀಯ ಮಾತು ಈ ಹಿಂದೆ ಯಾರೂ ಮಾತನಾಡಿಲ್ಲ. ಮೋದಿಯವರು ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಬಂದಾಗ ಬೆಂಗಳೂರಲ್ಲಿ ಅವರು ಆಡಿರುವ ರಾಜಕೀಯ ಹುಡುಗಾಟಿಕೆಯ ಮಾತೇನಿದೆ ಅದು ತೀವ್ರ ಖಂಡನಾರ್ಹ. ನೀವು ಮತ್ತೊಂದು ಪಕ್ಷದ ಆಂತರಿಕ ವಿಷಯಗಳ ಬಗ್ಗೆ ನಿಮಗಿರುವಂಥ ಆಸಕ್ತಿ ಇದು ಪ್ರಧಾನಮಂತ್ರಿಗೆ ಇರಬೇಕಾದದ್ದಲ್ಲ. ಇಲ್ಲಿ ವಿಜೇಂದ್ರ ಅವರು ಮಾತನಾಡೋ ಮಟ್ಟಕ್ಕೆ ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಕೆಳಗಿಳಿದಾರೆ ಅಂದರೆ ಇದಕ್ಕಿಂತ ಅಪಮಾನಕರ ಏನಿರಬೇಕು? ವಿಜೇಂದ್ರ ಅವರು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರು, ಅವರು ಮಾತನಾಡಲಿ, ಅವರು ನಮ್ಮ ಅಭಿಪ್ರಾಯಗಳನ್ನು ಹೇಳಿ. ಆದರೆ ಆ ಮಟ್ಟಕ್ಕೆ ದೇಶದ ಪ್ರಧಾನಮಂತ್ರಿ ಇಳಿದು ಅಷ್ಟಾಗಿ ಗಾಬರಿಯಾಗಿರಿ ಸಿದ್ದರಾಮಯ್ಯನವ್ರ ಬಗ್ಗೆ. ನೀವು ನಿಮಗೇನು ಸಂಬಂಧ ಇತ್ತು? ನಮ್ಮ ಪಕ್ಷದ ನಾಯಕರು, ನಮ್ಮ ಶಾಸಕಾಂಗದ ನಾಯಕರು, ಅವ್ರ ಬಗ್ಗೆ ಅವ್ರು ಇರ್ತಾರೋ ಇರೋದಿಲ್ಲೋ ನಿಮ್ಗ್ಯಾರು ಈಗ ಬದಲಾವಣೆ ಮಾಡ್ತೀವಿ ಅಂತ ಯಾರು ಹೇಳಿದ್ರು? ಈ ರೀತಿ ಲಘುವಾದ ಮಾತುಗಳ ಮೂಲಕ ದೇಶದ ಪ್ರಧಾನಮಂತ್ರಿ ತನ್ನ ಘನತೆ, ಗಾಂಭೀರ್ಯತೆಯನ್ನು ಕಳ್ಕೊಳ್ತಾ ಇದ್ದಾರೆ. ಇಂಡಿಯಾ ಈಸ್ ಮೈ ಮದರ್ಲ್ಯಾಂಡ್, ಇಸ್ರೇಲ್ ಈಸ್ ಮೈ ಫಾದರ್ಲ್ಯಾಂಡ್ ಅಂತ ಹೇಳೋದ್ರ ಮೂಲಕ ದೇಶವನ್ನು ಅವಮಾನಕ್ಕೇನು ಈಡು ಮಾಡಿದರು. ಎಲ್ಲರೂ ಹಾಸ್ಯದಿಂದ ನೋಡುವಂಥದ್ದನ್ನು ಏನು ಮಾಡಿದರು, ಅದೇ ತೆರನಾಗಿ ಇವತ್ತು ಕರ್ನಾಟಕದ ರಾಜಕಾರಣದ ಬಗ್ಗೆ ಮಾತನಾಡುವಾಗ ಕರ್ನಾಟಕದ ನಾಯಕದ ಬಗ್ಗೆ ಮಾತನಾಡೋಕ್ಕೆ ಹೋಗ್ತಾ ಇದ್ದೀರಿ ಮೋದಿಯವರೇ. ನೀವು ಮಾಡಿರ್ತಕ್ಕಂಥ ವಿಬಿಜಿ ಗ್ರಾಮ್ಜಿ ಇದೆಯಲ್ಲ, ಅದಿನ್ನೂ ನೋಟಿಫೈ ಆಗಲಿಲ್ಲ, ಅದಕ್ಕೆ ಹಣ ಬಿಡುಗಡೆ ಮಾಡಲಿಲ್ಲ. ಎಲ್ಲರೂ ಈಗ ಮಳೆ ಬರ್ತದೋ ಇಲ್ಲೋ ಬಿಡ್ತದೋ ಇಲ್ಲೋ, ರೈತ ಕಾರ್ಮಿಕರೆಲ್ಲ ಕೂಲಿ ಕೇಳ್ತಾ ಇದ್ದಾರೆ, ಎಲ್ಲರ ಕೆಲಸ ಕೇಳ್ತಾ ಇದ್ದಾರೆ. ಕೆಲಸ ಏನು ಕೊಡಬೇಕು ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ನರೇಗಾನ ಒಂದು ಕಡೆ ಮುಚ್ಚಿಬಿಟ್ರು. ಮುಂದೆ ಏನು ಆಲ್ಟರ್ನೇಟಿವ್ ಪರ್ಯಾಯ ವ್ಯವಸ್ಥೆ ಏನಿಲ್ಲ. ಅವುಗಳ ಬಗ್ಗೆ ಜನರ ಬಗ್ಗೆ ಮಾತನಾಡಬೇಕೇ ಹೊರತು ಈ ರೀತಿ ಸಣ್ಣ ಮಟ್ಟಕ್ಕೆ ಇಳಿದು ರಾಜಕೀಯ ಮಾತು ಏನು ಹೇಳ್ತಾ ಇದ್ದೀರಿ, ಅದು ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥವ್ರು ಯಾರು ಈ ಕೆಳಮಟ್ಟಕ್ಕೆ ಹೋಗಿ ಮಾತನಾಡಿರ್ತಕ್ಕಂಥದ್ದು ಇಲ್ಲ. ನಮಸ್ಕಾರ.